ಹಲವಾರು ದಾರಿಗಳು ಸ್ವಿಗ್ಗಿ ಇದೆ, ಫುಡ್ ಡೆಲಿವರಿ ಇದೆ, ಮತ್ತು ಐಟಮ್ ಡೆಲಿವರಿ ಕೊಡುವಂಥ ಹಲವಾರು ದಾರಿಗಳಿದ್ದಾವೆ. ಬಟ್ ಅವರು ಬೇರೆ ಕಡೆ ಕೆಲಸ ಮಾಡ್ಕೊಂಬಂದು ಇಲ್ಲಿ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇರೋದು, ಫುಲ್ ಟೈಮ್ ಅಲ್ಲ. ಓಕೆನಾ? ಅವರು ಫುಲ್ ಟೈಮ್ ಅಲ್ಲ, ನಾವು ಇದು ಫುಲ್ ಟೈಮ್ ಮಾಡ್ತಾಯಿದ್ದೀವಿ. ಇದೇ ನಮ್ಮ ಜೀವನ, ಇದೇ ನಮ್ಮ ಬದುಕು. ನೀವು ಪಾರ್ಟ್ ಟೈಮ್ ಮಾಡಿ ಫುಲ್ ಟೈಮ್ ಮಾಡಿ ಪಾರ್ಟ್ ಟೈಮ್ಗೋಸ್ಕರ ನೀವು ಬರ್ತಿದ್ದೀರಾ. ಯಾಕೆ ನೀವು ಸ್ವಿಗ್ಗಿ ಝೊಮ್ಯಾಟೋಗೆ ಸೇರ್ಕೋಬಾರ್ದು? ಯಾಕೆ ಪ್ಯಾಸೆಂಜರ್ಗೆ ಬರಬೇಕು? ಪ್ಯಾಸೆಂಜರ್ ಜೀವನ ಯಾಕೆ ತೊಗೋಬೇಕು? ನೀವು ಮನೇಲೇನೋ ಈಗ ಒಂದು ಕಂಪ್ನಿ ಕೆಲಸ ಮಾಡ್ತಿರ್ತಾರೆ, ಒಂದು 3 ಅವರ್ ಟೈಮ್ ಇರುತ್ತೆ ಲಾಗಿನ್ ಆಗೋಕ್ಕೆ. ಈಗ ಒಂದು ಅರ್ಜೆಂಟಿಗೆ ಪ್ಯಾಸೆಂಜರ್ನ ಕುಣಿಸ್ಕೊಂಡು ಹೋಗ್ತಾ ಇದ್ದೀರಾ, ಬಿದ್ದೋಗ್ಬಿಟ್ರು, ಏನು ಮಾಡ್ತೀರಾ ಅವಾಗ? ಈಗ ನಿಮ್ಮ ಕೆಲಸನೂ ಹೋಗುತ್ತೆ, ಒಂದು ಫುಲ್ ಟೈಮು ಹೋಗುತ್ತೆ, ಈ ಕಡೆ ಹಾಫ್ ಟೈಮು ಹೋಗುತ್ತೆ. ಯಾಕೆ ನಿಮ್ಗೆ ಆ ಥರ ಒಂದು ಬೇಕು? ಸರ್ಕಾರಕ್ಕೆ ಯಾಕೆ ಬೈಕ್ ಟ್ಯಾಕ್ಸಿ ಮೇಲೆ ಒಲವು ಜಾಸ್ತಿ? ಸರ್, ಇದು ಸರ್ಕಾರದಿಂದ ಇಲ್ಲಿಗೆ ಒತ್ತಾಯ ಮಾಡ್ತಿರೋದು. ಈಗ ರ್ಯಾಪಿಡೋದವ್ರು ಏನು ಮಾಡ್ತಿದ್ದಾರೆ ಅಂದರೆ ಒತ್ತಾಯ ಮಾಡ್ತಿದ್ದಾರೆ. ರ್ಯಾಪಿಡೋದವರು, ಊಬರು, ಓಲಾ ಎಲ್ಲದರಲ್ಲೂ ಬೈಕ್ ಟ್ಯಾಕ್ಸಿ ಇದೆ. ಇವರು ಒತ್ತಾಯ ಮಾಡ್ತಿದ್ದಾರೆ, ನಾವು ಪ್ರಯಾಣಿಕರಿಗೆ ಸುಲಭ ರೀತಿಯಲ್ಲಿ ನಾವು ಪ್ರಯಾಣ ಕೊಡ್ತೀವಿ, ಕಮ್ಮಿ ದರ ಮತ್ತು ಟ್ರಾಫಿಕ್ ಲೆಸ್ಸು, ಟೈಮ್ ಲೆಸ್ಸು, ಇದನ್ನು ಕೊಡ್ತೀವಿ ಅಂತ ಸರ್ಕಾರಕ್ಕೆ ಒಪ್ಪಿಸಿ ಇದನ್ನು ಮಾಡ್ತಾ ಇರೋದು. ಸರ್ಕಾರ ಯಾವತ್ತೂ ಆಗಲಿ ನೀವು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಯಾವತ್ತೂ ಮಧ್ಯಕ್ಕೆ ಬರಲ್ಲ. ಓಕೆ, ಇನ್ನೊಂದು ಈಗ ನೀವು ಹೇಳ್ತಿದ್ದೀರಾ ಸರ್ಕಾರ ಮಾಡ್ತಾ ಇಲ್ಲ, ಅಗ್ರಿಗೇಟ್ ಕಂಪ್ನಿಗಳು ಮಾಡ್ತಾ ಇರೋದು. ಹೌದು, 100%. ಓಕೆ, ಅಗ್ರಿಗೇಟ್ ಕಂಪ್ನಿಗಳೆಲ್ಲ ನೀವು ಇರೋದಲ್ಲ, ಯಾಕಂದ್ರೆ ಆಟೋ ಇರ್ಬೋದು, ಕ್ಯಾಬ್ ಇರ್ಬೋದು, ಬೈಕ್ ಟ್ಯಾಕ್ಸಿ ಅಂದರೆ. ಬಟ್ ಅದ್ರ ಲಾಭ ಏನು ಅವ್ರಿಗೆ ಹಂಗಾದ್ರೆ? ಸರ್, ಲಾಭ ಏನಂದರೆ ಇವಾಗ 1 ಅವರು ನಾನು ಸದಾಶಿವನಗರದಲ್ಲಿ ಇದ್ದೀನಿ. ಈಗ ಅಲ್ಲಿ WTC ಬಿಲ್ಡಿಂಗ್ ಹೋಗ್ಬೇಕು, ನಾನು ರಾಜಾಜಿನಗರ ಹೋಗಬೇಕು. ಕ್ಯಾಬಲ್ಲಿ ನನಗೆ ಒಂದು ½ ಅನ್ ಅವರ್ ತೋರಿಸುತ್ತೆ, ಬೈಕಲ್ಲಿ 15 ನಿಮಿಷ ತೋರಿಸುತ್ತೆ. ಇವಾಗ 15 ನಿಮಿಷದಲ್ಲಿ ಈಗ ಇದರಲ್ಲಿ 4 ಜನ ಕಸ್ಟಮರು, ಆ 4 ಜನ ಡಿಸ್ಟ್ರಿಬ್ಯೂಟ್ ಆದರೆ 4 ಬೈಕಿಗೆ ಎಷ್ಟಾಯಿತು? ಲಾಭ ಯಾರಿಗೆ? ಅಗ್ರಿಗೇಟರ್ ಕಂಪ್ನಿಗಳಿಗೆ. ಅರ್ಥ ಆಯ್ತಾ ಸರ್? ಈಗ 4 ಜನ ಕ್ಯಾಬಲ್ಲಿ ಬರ್ತಾರೆ, 3 ಜನ ಆಟೋಗೆ ಹೋಗ್ತಾರೆ. ಈಗ 3 ಜನ 3 ಬೈಕ್ ಆದಾಗ ಅಲ್ಲಿ ಎಷ್ಟು ಸಂಪಾದನೆ ಆಯಿತು? 1:3 ಆಯಿತು. ಲಾಭ ಯಾರಿಗೆ? ಅಗ್ರಿಗೇಟರ್ ಕಂಪ್ನಿಗಳಿಗೆ. ಒಂದು ನಿಮಿಷ ಬರ್ತೀನಿ. ಈಗ ಬೈಕ್ ಟ್ಯಾಕ್ಸಿಗೆ ಎಷ್ಟು ತಗೊಳ್ತಾರೆ ಕಮಿಷನ್, ಮತ್ತೆ ನಿಮ್ಮ ಆಟೋ ಕ್ಯಾಬಿಗೆ ಎಷ್ಟು ತಗೊಳ್ತಾರೆ ಅಗ್ರಿಗೇಟ್? ಸರ್, ನಾವು ಕಮಿಷನ್ ನಾವು ಪೇ ಮಾಡಬೇಕು. ಎಷ್ಟು ಮಾಡ್ತೀರಾ ನೀವು? ಸರ್, ಫರ್ ಡೇ 150 ರೂಪೀಸ್ ಮಾಡಬೇಕು. ಈಗ ನಮಗೆ ಈಗ ರ್ಯಾಪಿಡೋದಲ್ಲಿ 590 ರೂಪಾಯಿ ಮಾಡಿದ್ರೆ 10,000 ರೂಪಾಯಿ ನಾವು ದುಡ್ಕೊಬೋದು. ಅದರಲ್ಲಿ ಅದು ನಾವು 10,000 ರೂಪಾಯಿ ಎಲ್ಲಿ ಗಂಟೆ ಅರ್ನಿಂಗ್ ಮಾಡ್ತೀವೋ ಅಲ್ಲಿ ಗಂಟೆ ಇರುತ್ತೆ. ಅದರಲ್ಲಿ GST 18% ಇರುತ್ತೆ. ನಿಮಗೆ ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಏನಾದರೂ ಗೊತ್ತಾ? ನಿಮಗೆ ಎಷ್ಟು ಕಮಿಷನ್ ತಗೊಳ್ತಾರೆ ಗೊತ್ತಿದೆಯಾ? ಸರ್, ಕಮಿಷನ್ ಅದೇ ರೈಟ್ ಕಮ್ಮಿ ಕೊಡ್ತಾರಲ್ಲ, ಅಲ್ಲ ಎಷ್ಟು ಪರ್ಸೆಂಟ್ ತಗೊಳ್ತಾರೆ ಗೊತ್ತಿದೆಯಾ? ಅದು ನನಗೆ ಐಡಿಯಾ ಇಲ್ಲ ಸರ್, ಐಡಿಯಾ ಇಲ್ಲ. ಕಮಿಷನ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ನಾವು ರೀಚಾರ್ಜ್ ಮಾಡಿ ನಾವು ಓಡಿಸ್ತಾ ಇದ್ದೀವಿ ಸರ್. ಅಂದ್ರೆ ಅಲ್ಲೇನಾದ್ರು ಕಮಿಷನ್ ಜಾಸ್ತಿ ಸಿಗುತ್ತೆ ಅಂತ ಆ ಕಡೆ ಸರ್, ಅಲ್ಲಿ ಇನ್ಸೆಂಟಿವ್ ಕೊಡ್ತಾರೆ ಸರ್. ಅಲ್ಲ, ಈಗ ರ್ಯಾಪಿಡೋ ಆಗಲಿ ಮತ್ತೊಂದು ಕಂಪ್ನಿಗಳಿಗೆ ಬೈಕ್ ಓಡಿಸೋದ್ರಿಂದ ಕಮಿಷನ್ ಜಾಸ್ತಿ ಬರ್ತಾ ಇರೋಕ್ಕೋಸ್ಕರ ಆ ಕಡೆ ಒಲವು ಜಾಸ್ತಿ. ಸರ್, ಇದು ಬೈಕ್ ಟ್ಯಾಕ್ಸಿ ಅಂತದಲ್ಲ, ಕೆಲವೊಂದು ಕಂಪ್ನಿಗಳಿಗೆ ಮರ್ಜ್ ಆಗಿದ್ದಾರೆ. ಈಗ ಝೊಮ್ಯಾಟೊ, ಸ್ವಿಗ್ಗಿ ಈ ಥರ ಒಂದು ಊಟ ಮಾಡಿದ್ರೆ ನಿಮಗೆ ಬೈಕ್ ರೈಡ್ ಫ್ರೀ, 3 ರೈಡ್ ಫ್ರೀ, 4 ರೈಡ್ ಫ್ರೀ ಅಂತ ಹೇಳ್ಬಿಟ್ಟು ಕೆಲವೊಂದು ಕಂಪ್ನಿಗಳಿಗೆ ಕೊಲಾಬ್ರೇಟ್ ಆಗಿದ್ದಾರೆ. ಇದು ಸತ್ಯನೋ ಸುಳ್ಳು ಗೊತ್ತಿಲ್ಲ, ಕೊಲಾಬ್ರೇಟ್ ಆಗಿರ್ತಾರೆ. ಅಲ್ಲಿ ನಿಮಗೆ ಕೂಪನ್ ಅಂತ ಸಿಗುತ್ತೆ, ಫ್ರೀ ರೈಡ್. ಈಗ ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು 2 ರೈಡ್ಸ್ ಫ್ರೀ, ಆಫು ಕಾಂಬೋ 50% ಆಫು. ಈ ಥರ ಅಡ್ವರ್ಟೈಸ್ಮೆಂಟಿಗೆ ಕೊಡೋಕ್ಕೋಸ್ಕರ ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಸರ್, ಅಷ್ಟೇ. ಇವಾಗ ಕೊನೆಯದಾಗಿ ಸರ್, ಏನಪ್ಪ ಅಂದರೆ ಈಗ ಗೌರ್ಮೆಂಟ್ ಮಾಡಿರೋದ್ರಲ್ಲಿ ನಿಮಗೆ ಒಲವಿದೆಯಾ? ಓಕೆನಾ ಸರ್? ಏನು ಹೇಳೋಕ್ಕಾಗುತ್ತೆ ಸರ್? ನಾವೇನು ಹೆದರ್ಕೊಂಡು ಗೌರ್ಮೆಂಟ್ನ ಎದುರಾಕೊಳ್ಳೋ ಶಕ್ತಿ ನಮಗಿದೆಯಾ ಹೇಳಿ? ನಾವು ಚಾಲಕರು, ನಾನು ಇದರಲ್ಲಿ ಸಂಪಾದನೆ ಮಾಡಿ ನಾನು ಗೌರ್ಮೆಂಟ್ನ ಎದುರಾಕೊಂಡು ಬದುಕೋ ಶಕ್ತಿ ಇಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದೇನಾದ್ರು ಸರ್? ಹೋರಾಟ ಯಾರು ಬರ್ತಾರೆ ಸರ್? ಯಾರೂ ಬರ್ತಾ ಇಲ್ಲ. ಸಂಘಟನೆ ಸರ್, ಅವ್ರು ಏನು ಹೇಳ್ತಿದ್ದಾರೆ ಸರ್, ನಾವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೇ ಕೆಲವೊಂದು ಟ್ರಿಮ್ಸ್ ಆ್ಯಂಡ್ ಕಂಡೀಷನ್ಗೆ ನಾವು ಅಗ್ರಿಮೆಂಟ್ ಮಾಡಿಬಿಟ್ಟಿದ್ದೀವಿ. ಈ ಸಂಸ್ಥೆಯಲ್ಲಿ ಯಾವುದೇ ರೀತಿಯಲ್ಲಿ ಬರುವಂತಹ ದರ ಆಗಿರಬಹುದು, ಪ್ರಯಾಣಿಕರಾಗಿರಬಹುದು, ಅದು ವೈಯಕ್ತಿಕ ವಿಚಾರ. ಇದಕ್ಕೆ ಚಾಲಕ ಮತ್ತು ಕಂಪನಿ ಸಂಬಂಧವಿಲ್ಲ. ಅರ್ಥ ಆಯ್ತಾ ಸರ್? ನಾವು ಅಗ್ರಿಮೆಂಟ್ಗೆ ಸೈನ್ ಮಾಡಿಬಿಟ್ಟಿದ್ದೀವಿ. ನಾವು ಇವಾಗ ಏನು ಮಾಡಬೇಕು? ಒಂದೇ ದಾರಿ. ಇಡೀ ಕರ್ನಾಟಕದಲ್ಲಿ ಎಷ್ಟು ಡ್ರೈವರ್ಗಳಿದ್ದಾರೋ ಅಷ್ಟು ಆ್ಯಪ್ಗಳನ್ನ ಡಿಲೀಟ್ ಮಾಡಿಬಿಟ್ರೆ 1 ವಾರಗಟ್ಟಲೆ ಇದು ದಾರಿಗೆ ಬರುತ್ತೆ ಸರ್. ಡಿಲೀಟ್ ಮಾಡಬೇಕು, ಆಫ್ಲೈನ್ ಮಾಡಬಾರ್ದು, ಡಿಲೀಟ್ ಮಾಡಬೇಕು. ಅನ್ಇನ್ಸ್ಟಾಲ್ ಮಾಡಿದ್ರೆ ಆಟೋಮೆಟಿಕಾಗಿ ದಾರಿಗೆ ಬರ್ತಾರೆ ಸರ್. ನಿಮ್ಮಲ್ಲಿ ಒಗ್ಗಟ್ಟಿದೆಯಾ ಆ ಥರ ಮಾಡೋದು? ಸರ್, ಒಗ್ಗಟ್ಟಿಲ್ಲ, ಅದೇ ಪ್ರಾಬ್ಲಮ್ ಸರ್. ಒಗ್ಗಟ್ಟಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರೆ, ಒಗ್ಗಟ್ಟಿಲ್ಲ. ಈಗ ನೋಡಿ, ಸ್ಟ್ರೈಕ್ ಮಾಡ್ತಾರೆ. ಏರ್ಪೋರ್ಟಲ್ಲಿ ಮೊನ್ನೆ ಗಲಾಟೆ ಆಯ್ತದ ಗೊತ್ತದ ಪಾರ್ಕಿಂಗ್ ವಿಚಾರ. ಈಗ ಕೆಲವೊಂದು ಜನ ಬಂದರು, ಕೆಲವ್ರು ಜನ ಗಾಡಿ ಓಡಿಸ್ತಾ ಇದ್ದಾರೆ. ಇದರಿಂದ ಆದರೆ ಹೆಂಗೆ ಸಿಗುತ್ತೆ? ಹೇಳ್ತಾರೆ, ನನ್ನ ಮನೆ ನಡೆಸೋರು ಯಾರು? ಒಂದಿನದಲ್ಲಿ ಎಷ್ಟಪ್ಪ ಸಂಪಾದನೆ ಮಾಡ್ತೀಯಾ? 2 ರಿಂದ 3 ಸಾವಿರ. 3 ದಿನ ವೇಸ್ಟ್ ಮಾಡು, ಬೇರೆಯವ್ರ ತಾವು ಇಸ್ಕೊ, 3 ದಿನ ಬಂದ್ ಮಾಡು. ನಿನಗೆ ಅಲ್ಲಿಂದ ಅಲ್ಲೇ ಲಾಭ ಸಿಗಲ್ವಾ? ಆಗಲ್ವಾ ನಿಮ್ಮ ಕೈಲಿ?
ಲಾಭ ಬೇಕಾ ನಷ್ಟ ಬೇಕಾ? 3 ದಿನ ನಷ್ಟ, 30 ದಿನ ಸಂಪಾದನೆ. ಯಾರು ಸರ್ ಇದು? ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಉತ್ತರ ಇದೆ ಸರ್. ಅಷ್ಟೇ, ನಾವು ಕಂಪ್ನಿ ವಿರುದ್ಧ ಹೋಗೋಕ್ಕಾಗಲ್ಲ. ಕಂಪ್ನಿ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದೆ. ಓಕೆ, ಹಂಗಾದ್ರೆ ನಾವು ಮಾಡ್ತಿರೋದೇನು, ನಾವು ಮಾಡಬೇಕಾಗಿರೋದೇನು, ಮೊಬೈಲಿಂದನೇ ಅವ್ರ ಆ್ಯಪ್ಗಳ್ನ ಡಿಲೀಟ್ ಮಾಡಿಬಿಟ್ರೆ ಎಲ್ಲಿ ಅಂತ ಹುಡುಕ್ತಾರೆ ಅವರು. ಇಲ್ಲ ಸರ್ಕಾರಕ್ಕೆ ಅಕಸ್ಮಾತ್ ಸಾರಿಗೆ ಸಚಿವರು ಮನವರಿಕೆಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ರ? ಸರ್ ಮನ ಹೋಲಿಸಿದ್ದೀವಿ ಸರ್. ಅವರು ಏನು ಮಾಡ್ತಿರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ಮಾನ್ಯ ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾಗಿದ್ದಾರೆ. ಇದ್ರ ಬಗ್ಗೆ ಚಾಲಕರ ಪರವಾಗಿ ಬಂದು ಕೈ ಜೋಡಿಸಿ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸರ್, ಅಷ್ಟೇ.